ವೀಕ್ಷಕರೇ, ಇರಾನ್, ಇಸ್ರೇಲ್, ಅಮೇರಿಕ ಮೂರೂ ದೇಶಗಳು ಕೂಡ ಪರಸ್ಪರ ಯುದ್ಧವನ್ನು ಸಾರಿಕೊಂಡು ಒಂದು ದೇಶದ ಮೇಲೆ ಒಂದು ದೇಶಗಳು ದಾಳಿಯನ್ನು ನಡೆಸ್ತಾ ಇದ್ದಾವೆ. ದಾಳಿಯಲ್ಲಿ ಸಾವಿರಾರು ಜನ ಸಾವನ್ನಪ್ಪಿದ್ದಾರೆ. ಮಾತ್ರ ಅಲ್ಲದೆ ಇರಾನ್ನ ಸರ್ವೋಚ್ಚ ನಾಯಕ ಅಥವಾ ಶಿಯಾ ಪಂಗಡದ ಸರ್ವೋಚ್ಚ ನಾಯಕ, ಇಡೀ ವಿಶ್ವದಲ್ಲಿ ಶಿಯಾ ಪಂಗಡದ ಸರ್ವೋಚ್ಚ ನಾಯಕ ಯಾರಪ್ಪ ಅಂದರೆ ಖಮನಿ ಅಂತ ಎಲ್ಲರೂ ಗುರುತಿಸ್ತಾರೆ ಮತ್ತು ಧರ್ಮ ಗುರುವನ ರೀತಿಯಲ್ಲಿ ಖಮನಿಯನ್ನು ನೋಡ್ತಾರೆ. ಖಮೇನಿ ಸೇರಿದಂತೆ 45 ಜನ ಗಣ್ಯರು ಏರ್ ಸ್ಟ್ರೈಕ್ನಲ್ಲಿ ಅಥವಾ ವಾಯುದಾಳಿಯಲ್ಲಿ ಹತರಾಗಿದ್ದಾರೆ. ಖಮನಿ ಸೇರಿದಂತೆ 45 ಮಂದಿ ಈ ವಾಯುದಾಳಿಯಲ್ಲಿ ಹತರಾಗಿದ್ದಾರೆ. ಯುದ್ಧದ ಬಗ್ಗೆ ನಿಮಗೆ ಗೊತ್ತೇ ಇದೆ. ಎಲ್ಲ ಮಾಧ್ಯಮಗಳಲ್ಲಿ ನೀವು ಅದರ ದೃಶ್ಯಾವಳಿಗಳು, ಯಾವ ರೀತಿ ಭೀಕರತೆ ಇದೆ, ಯಾಕಾಗಿ ಯುದ್ಧ ಆಗ್ತಾ ಇದೆ, ಇದೆಲ್ಲದರ ಬಗ್ಗೆ ನೀವು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡಿದ್ದೀರಿ. ಯಾಕೆಂದರೆ ಎಲ್ಲ ಸುದ್ದಿ ಮಾಧ್ಯಮಗಳು ಯುದ್ಧದ ಬಗ್ಗೆನೇ ಕವರೇಜನ್ನು ಮಾಡ್ತಾ ಇದ್ದಾವೆ ಅಥವಾ ಅದನ್ನು ನಿಮಗೆ ತೋರಿಸುವ ಪ್ರಯತ್ನವನ್ನು ಮಾಡ್ತಾ ಇದ್ದಾವೆ. ಸುಮನ್ ಟಿವಿ ಕನ್ನಡದಲ್ಲಿ ಜಾಹೀರಾತು ನೀಡಲು ಸಂಪರ್ಕಿಸಿ 9686376663. ಆದರೆ ನಾನು ನಿಮಗೆ ಇವತ್ತು ಹೇಳೋದಕ್ಕೆ ಹೊರಟಿರೋ ವಿಚಾರ ಕೇವಲ ಯುದ್ಧ ಅಲ್ಲ. ಈ ಯುದ್ಧದಿಂದಾಗಿ ಭಾರತೀಯ ತೈಲ ಮಾರುಕಟ್ಟೆಯಲ್ಲಿ ಏನೇನು ಪರಿಣಾಮ ಬೀರುತ್ತೆ, ಭಾರತೀಯ ತೈಲ ಮಾರುಕಟ್ಟೆಯಲ್ಲಿ ಯಾವ್ಯಾವ ರೀತಿ ವ್ಯತ್ಯಾಸ ಆಗುತ್ತೆ, ನಿಮ್ಮ ಜೀವಿಗೂ ಈ ಯುದ್ಧ ಯಾವ ರೀತಿ ಕತ್ತರಿಯನ್ನು ಹಾಕುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಸ್ತೃತವಾದ ಮಾಹಿತಿಯನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು ಮಾಡ್ತೀನಿ. ವೀಕ್ಷಕರೇ, ಈ ಹಿಂದೆ ಯುದ್ಧ ಆದಂಥ ಸಂದರ್ಭದಲ್ಲೂ ಕೂಡ ಜಾಗತಿಕ ತೈಲ ಮಾರುಕಟ್ಟೆಯಲ್ಲಿ ಅಥವಾ ತೈಲ ಬೆಲೆ, ಚಿನ್ನದ ಬೆಲೆ ಇವೆಲ್ಲವೂ ಕೂಡ ಏರಿಕೆಯಾಗಿದ್ದನ್ನು ನೀವು ಗಮನಿಸಿದ್ದೀರಿ. ಕೆಲವು ಬಾರಿ ಅಲ್ಲೋಲ ಕಲ್ಲೋಲ ಅನ್ನುವ ಮಟ್ಟಿಗೂ ಕೂಡ ತೈಲ ಬೆಲೆ ಏರಿಕೆಯಾಗ್ಬಿಡುತ್ತೆ. ಅದರಲ್ಲೂ ಈ ಅರಬ್ ಕಂಟ್ರಿಗಳಲ್ಲಿ ಅಥವಾ ಮಿಡ್ಲ್ ಈಸ್ಟ್ ಕಂಟ್ರಿಗಳಲ್ಲಿ ಯುದ್ಧ ಸಾರಿದಂಥ ಸಂದರ್ಭದಲ್ಲಿ ನಮಗೆ ನೇರವಾಗಿ ಎಫೆಕ್ಟ್ ಬೀಳೋದೇ ಈ ತೈಲ ಮಾರುಕಟ್ಟೆಯ ಮೇಲೆ ಅಥವಾ ತೈಲ ಉತ್ಪನ್ನಗಳ ಮೇಲೆ. ತೈಲ ಇಲ್ಲದೇ ಏನೂ ಕೂಡ ಮಾಡೋದಕ್ಕೆ ಸಾಧ್ಯವಾಗಲ್ಲ. ಅದು ನಿಮ್ಗೆ ಗೊತ್ತಿದೆ. ಟ್ರಾನ್ಸ್ಪೋರ್ಟ್ ಇರ್ಬೋದು, ಒಂದರ ಮೇಲೆ ಪರಿಣಾಮ ಬಿದ್ದರೆ ಅದು ಎಲ್ಲ ವಲಯಗಳ ಮೇಲೆ ನಿಮಗೆ ಪರಿಣಾಮವನ್ನು ಉಂಟು ಮಾಡುತ್ತೆ. ನೀವು ಬೈಕಲ್ಲಿ ಹೋಗೋರಿರ್ಬೋದು, ಆಟೋದಲ್ಲಿ ಹೋಗೋರಿರ್ಬೋದು, ಅಥವಾ ನೀವು ಸಾರ್ವಜನಿಕ ಸಾರಿಗೆಯನ್ನೇ ಬಳಸಿದರೂ ಕೂಡ ತೈಲ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ಸಾರಿಗೆ ಸಂಸ್ಥೆಗಳು ತಂತಾನೇ ದರವನ್ನು ಹೆಚ್ಚು ಮಾಡುವುದು ವಾಡಿಕೆ, ನಿಯಮ. ಏನೂ ಮಾಡೋಕ್ಕಾಗಲ್ಲ. ಎಷ್ಟು ಬೆಲೆ ಹೆಚ್ಚಾಗಿರುತ್ತೋ ಅದನ್ನು ಸರಿದೂಗಿಸಬೇಕು ಆದಂಥ ಸಂದರ್ಭದಲ್ಲಿ ಜನರಿಗೆ ಬೆಲೆ ಏರಿಕೆಯ ಬರೆ ತಟ್ಟುತ್ತೆ. ಈ ಹಿಂದೆ ಹಮಾಸ್ ಮತ್ತು ಯುದ್ಧ ಸಂದರ್ಭದಲ್ಲೂ ಕೂಡ ತೈಲ ಬೆಲೆ ಸ್ವಲ್ಪ ಮಟ್ಟಿಗೆ ಏರಿಕೆಯಾಗಿತ್ತು. ಚಿನ್ನ ಬೆಳ್ಳಿ ದರದಲ್ಲೂ ಕೂಡ ಏರಿಕೆಯನ್ನು ಕಂಡಿತ್ತು. ಅದನ್ನು ಕೂಡ ನೀವು ಗಮನಿಸಿದ್ದೀರಿ. ಸೊ ಈಗ ನಮ್ಮಲ್ಲಿರುವಂಥ ತೈಲ ಎಷ್ಟು, ಇಡೀ ಭಾರತಕ್ಕೆ ಎಷ್ಟು ತೈಲ ಬೇಕಾಗುತ್ತೆ ಮತ್ತು ಎಷ್ಟು ದಿನಕ್ಕೆ ಆಗುವಷ್ಟು ತೈಲವನ್ನು ನಾವು ಸಂರಕ್ಷಿಸಿ ಇಡಬಹುದು ನಮ್ಮ ಟ್ಯಾಂಕರ್ಗಳಲ್ಲಿ ಅಥವಾ ನಮ್ಮ ತೈಲ ಸಂಸ್ಕರಣಾ ಘಟಕಗಳಲ್ಲಿ ಅನ್ನೋದು ಬಹಳ ಮುಖ್ಯ. ಈ ಯುದ್ಧದಿಂದಾಗಿ ಇರಾನ್ನಲ್ಲಿ ಯುದ್ಧ ಆಗ್ತಾ ಇದ್ದರೆ ಅಥವಾ ಇಸ್ರೇಲಲ್ಲಿ ಯುದ್ಧ ಆಗ್ತಾ ಇದ್ದರೆ, ಅಮೇರಿಕಾ ಯುದ್ಧವನ್ನು ಸಾರ್ತಾ ಇದ್ದರೆ, ಇರಾನ್ಗೂ ಮತ್ತು ಭಾರತಕ್ಕೂ ಏನು ಸಂಬಂಧ ಅಂತ ನೋಡಿದರೆ, ಈ ಜಲಸಂಧಿ ಏನಿದೆಯಲ್ಲ, ಬಹಳ ವಿಶ್ವದ ಪ್ರಮುಖ ಜಲಸಂಧಿ ಹಾರ್ಮೋಜ್ ಜಲಸಂಧಿ ಮೂಲಕನೇ ಸುಮಾರು 50ರಷ್ಟು ಟ್ರಾನ್ಸ್ಪೋರ್ಟ್ ಅದೇ ಜಲಸಂಧಿ ಮೂಲದ ಮೂಲಕ ಆಗುತ್ತೆ. ಇಂಡಿಯಾಕ್ಕೂ ಕೂಡ ತೈಲ ಬರಬೇಕು ಅಂದರೆ ಹಾರ್ಮೋಜ್ ಜಲಸಂಧಿ ಮೂಲಕವೇ ಸುಮಾರು 50ರಷ್ಟು ತೈಲ ಟ್ರಾನ್ಸ್ಪೋರ್ಟ್ ಆಗುತ್ತೆ, ಅದೇ ಜಲಸಂಧಿ. ಇದರ ಹಾರ್ಮೋಜ್ ಜಲಸಂಧಿಯ ಇದನ್ನು ಎಷ್ಟು ಪ್ರಮಾಣದಲ್ಲಿ ಬೇರೆ ಕಡೆ ಹೋಗುತ್ತೆ ಅನ್ನೋದು ನೋಡೋದಾದರೆ ಆ ಜಲಸಂಧಿ ಮೂಲಕನೇ ಬಹುತೇಕ ಹಡಗುಗಳು ಸಾಗಬೇಕಾಗತ್ತೆ. ಅಲ್ಲಿ ಸಾಗಣೆಯ ದೃಷ್ಟಿಯಿಂದ ನೋಡೋದಾದ್ರೆ ಸುಮಾರು 60% ಸಾಗಾಟ ಅದೇ ಜಲಸಂಧಿ ಮೂಲಕ ಆಗುತ್ತೆ. ಸೊ ಈಗ
ಭಾರತ ಏನು ಮಾಡುತ್ತೆ? ತೈಲವನ್ನು ನಾವು ಹೇಳಿ ಕೇಳಿ ಇರಾನ್ ಮೇಲೋ ಅಥವಾ ಈ ಮಿಡ್ಲ್ ಈಸ್ಟ್ ರಾಷ್ಟ್ರಗಳನ್ನು ನಾವು ಅವಲಂಬಿಸಿದ್ವಿ. ಹೇಳಿ ಕೇಳಿ ಇರಾನ್ ಮೇಲೆ ಸ್ವಲ್ಪ ಹೆಚ್ಚಿನೇ ಡಿಪೆಂಡ್ ಆಗಿದ್ದೀವಿ ತೈಲ ಖರೀದಿ ವಿಚಾರ ಬಂದಂಥ ಸಂದರ್ಭದಲ್ಲಿ. ಸೊ ನಮ್ಮಲ್ಲಿ ಇರುವಂತಹ ಈಗ ಸಂಸ್ಕರಣಾ ಘಟಕಗಳಲ್ಲಿರುವುದು 10ರಿಂದ 15 ದಿನಕ್ಕೆ ಆಗುವಷ್ಟು ನಾವು ತೈಲವನ್ನು ಸಂಸ್ಕರಿಸಿ ಇಡ್ಬೋದು ಅನ್ನುವ ಮಾಹಿತಿಯನ್ನು ಅಧಿಕಾರಿಗಳು ಇರ್ತಾರೆ, ಕೇಂದ್ರ ಸರ್ಕಾರದ ಅಧಿಕಾರಿಗಳು. ಸೊ ಸದ್ಯಕ್ಕೆ ನಮ್ಮಲ್ಲಿ ಒಂದು 7ರಿಂದ 10 ದಿನಕ್ಕಾಗಷ್ಟು ತೈಲ ಇದೆ ಅನ್ನುವ ಮಾಹಿತಿಗಳು ಅಲ್ಲಿನ ಅಧಿಕಾರಿಗಳಿಂದ ಬರ್ತಾ ಇದೆ. 15 ದಿನಕ್ಕಾಗುವಷ್ಟನ್ನು ನಾವು ಸೇವ್ ಮಾಡಿ ಇಡ್ಬೋದು. 10ರಷ್ಟು ಈಗಾಗಲೇ ನಮ್ಮಲ್ಲಿ ಸೇವ್ ಇದೆ ಅಂತ. ಒಂದು ವೇಳೆ ಈ ಯುದ್ಧ ಹೀಗೆ ಮುಂದುವರೆದಿದ್ದಾದಂಥ ಸಂದರ್ಭದಲ್ಲಿ ತೈಲದ ಮೇಲೆ ನಮಗೆ ಹೊಡೆತ ಬೀಳುತ್ತೆ. ಯುದ್ಧಗಳಾದಂಥ ಸಂದರ್ಭದಲ್ಲಿ ಮುಖ್ಯವಾಗಿ ಹೊಡೆತ ಬೀಳದೆ ನಮ್ಮ ದೇಶಕ್ಕೆ ತೈಲ ಸಂಸ್ಕರಣಾ ಘಟಕ ಅಥವಾ ತೈಲದ ಮೇಲೇ ನಮಗೆ ಹೆಚ್ಚು ಬರೆ ಬೀಳುತ್ತೆ. ಸೊ ನಮ್ಮಿಂದ ರಫ್ತಾಗುವ ವಸ್ತುಗಳನ್ನು ನೋಡಿದ್ರೆ ಈಗ ಬೇರೆ ಇಂಡಿಯಾದಿಂದ ಸಹಜವಾಗಿ ಆಹಾರ ಪದಾರ್ಥಗಳ ಬೇರೆ ಕಡೆ ರಫ್ತಾಗುತ್ತೆ. ನಾವು ಆಮದು ಮಾಡ್ಕೊಳ್ಳೋದು ತೈಲವನ್ನೇ ಹೆಚ್ಚು. ಸೊ ಈಗ ತೈಲ ಬೆಲೆ ಮತ್ತಷ್ಟು ಜಾಸ್ತಿ ಆಗುವ ನಿರೀಕ್ಷೆ ಇದೆ. ಬ್ರೆಂಟ್ ತೈಲದ ಬೆಲೆ ಈಗಾಗಲೇ 10% ಏರಿಕೆ ಆಗಿದೆ. ಸೊ ಅಂದರೆ ಸುಮಾರು $80 ಏರಿಕೆಯನ್ನು ಕಂಡಿದೆ. ಯುದ್ಧ ಹೀಗೆ ಮುಂದುವರೆದಾದ ಸಂದರ್ಭದಲ್ಲಿ ಅದು 120ರಿಂದ 130ಕ್ಕೆ ಏರಿಕೆ ಆಗ್ಬೋದು ಅನ್ನೋದನ್ನು ಅಧಿಕಾರಿಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ. ಭಾರತದ ಮೇಲೆ ನೇರವಾಗಿ ಯಾವುದೇ ಫಿಸಿಕಲ್ ದಾಳಿ ಆಗದಿದ್ರೂ ಕೂಡ ಅಥವಾ ಎಲ್ಲೇ ಏನೇ ಸಮಸ್ಯೆ ಆಗದಿದ್ರೂ ಕೂಡ ಈ ಫೈನಾನ್ಷಿಯಲಿ ಸ್ವಲ್ಪ ನಮಗೆ ಸಮಸ್ಯೆ ಆಗುತ್ತೆ. ತೈಲ ಬೆಲೆ ಹೆಚ್ಚಾದಂಥ ಸಂದರ್ಭದಲ್ಲಿ ಆರ್ಥಿಕವಾಗಿ ನಾವು ಹೊಡೆತವನ್ನು ಅನುಭವಿಸ್ತೀವಿ ಈ 3 ದೇಶಗಳ ನಡುವಿನ ಯುದ್ಧದಿಂದಾಗಿ. ಅದರ ಯುದ್ಧದ ಭೀಕರತೆ ಅಥವಾ ಯುದ್ಧದ ದಾಳಿ, ಖಮೇನಿ ಹತ್ಯೆ ನಂತರ ಬೇರೆ ಬೇರೆ ಕಡೆ ದಾಳಿ ಆಗಿದ್ದು, ಯುದ್ಧ ಎಷ್ಟು ದಿನ ಮುಂದುವರಿಯುತ್ತೆ ಏನು ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲದಿದ್ದರೂ ಕೂಡ ನಮ್ಮ ಪ್ರಧಾನಿ ಮೋದಿಯವರು ಒಂದು ತುರ್ತು ಸಭೆಯನ್ನು ಸೇರಿದ್ದಾರೆ. ನಿನ್ನೆ ರಾತ್ರಿಯೇ ಒಂದು ತುರ್ತು ಸಭೆಯನ್ನು ನಡೆಸಿ ನಾವು ತೈಲದ ಮೇಲೆ ನೆಕ್ಸ್ಟ್ ಏನು ಆಪ್ಷನ್ ಇದೆ, ನಮಗೆ ತೈಲವನ್ನು ಖರೀದಿ ಮಾಡಬೇಕಾದ್ರೆ ಯಾವ ದೇಶವನ್ನು ಅವಲಂಬಿಸಬೇಕು ಅಥವಾ ತೈಲದ ಬೆಲೆಯನ್ನು ಸಮಸ್ಥಿತಿಯಲ್ಲಿ ಇಡಬೇಕಾದ್ರೆ ಏನು ಮಾಡಬೇಕು ಅಂತ ಅಜಿತ್ ದೋವಲ್ ಅವರ ಜೊತೆಯೂ ಮತ್ತು ವಿದೇಶಾಂಗ ಸಚಿವ ರವಿಶಂಕರ್ ಕೂಡ ಇದ್ದರು ಈ ಮೀಟಿಂಗ್ನಲ್ಲಿ, ಅಮಿತ್ ಶಾ ಕೂಡ ಇದ್ದರು. ಎಲ್ಲರೂ ಸೇರಿ ನಾವೇನು ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಕೈಗೊಳ್ತಾ ಇದ್ದಾರೆ. ಹಾಗೆಯೇ ಇವತ್ತು ಸಂಜೆ ಕ್ಯಾಬಿನೆಟ್ ಮೀಟಿಂಗನ್ನು ಕೂಡ ಕರೆದಿದ್ದಾರೆ ಪ್ರಧಾನಿ ಮೋದಿಯವರು. ಈ ರೀತಿ ಯುದ್ಧಗಳಾದಂಥ ಸಂದರ್ಭದಲ್ಲಿ ನಾವು ಮೊದಲು ನೋಡಬೇಕಾಗಿದ್ದು ನಾವು ಹೆಂಗೆ ಸೇಫ್ ಆಗಿರ್ಬೇಕು. ಈಗ ದುಬೈನಲ್ಲಿರೋರು, USA ಅಥವಾ UAEನಲ್ಲಿರೋರು, ಸೌದಿಯಲ್ಲಿರೋರು ಅವ್ರನ್ನೆಲ್ಲ ಕರ್ಕೊಂಡು ಬರೋದಕ್ಕೆ ಬೇಕಾದಂಥ ಪ್ರಯತ್ನಗಳಾಗ್ತಾ ಇದೆ. ಅದಕ್ಕೆ ಟೋಲ್ ಫ್ರೀ ನಂಬರ್ಗಳಿದೆ. ಈಗ ತಕ್ಷಣಕ್ಕೆ ಅವ್ರನ್ನ ಕರ್ಕೊಂಡು ಬರೋಕ್ಕೆ ಸಾಧ್ಯ ಆಗದಿದ್ರೂ ಕೂಡ ಒಂದಷ್ಟು ದಿನ ಅಲ್ಲೇ ಅವ್ರನ್ನ ಸುರಕ್ಷಿತವಾಗಿಟ್ಟು ಏನೇನು ಮಾಡಬೇಕು ಅನ್ನೋದ್ರ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ತಾ ಇದೆ. ಎಂಬೆಸಿ ಅದನ್ನು ನೋಡ್ಕೊಳ್ತಾ ಇದೆ. ನಮ್ಮ ಕರ್ನಾಟಕದಿಂದನೂ ಕೂಡ ಭಾಳಷ್ಟು ಜನ ಇದ್ದಾರೆ. ಬಳ್ಳಾರಿಯಿಂದನೇ 15 ಜನ ಅಲ್ಲಿ ಯಾವುದೋ ಸ್ಟಡಿಗೆ ಹೋಗಿದ್ರು ಅನ್ನೋದು ತಿಳಿದು ಬರ್ತಾ ಇದೆ. ಬಳ್ಳಾರಿ ಶಾಸಕ ಭರತ್ ರೆಡ್ಡಿ ಕೂಡ ಅಲ್ಲಿದ್ದಾರೆ. ಅವರು ಇದ್ದಂಥ ಹೋಟೆಲ್ ಬಳಿಯೇ ಒಂದಿಷ್ಟು ವೈಮಾನಿಕ ದಾಳಿಗಳಾದವು ಅನ್ನೋದು ಕೂಡ ಅವರು ವಿಷಯವನ್ನು ಹಂಚಿಕೊಂಡಿದ್ದಾರೆ. ಹಾಗೆ MLC ಭೋಜೇಗೌಡ ಕೂಡ ಸುರಕ್ಷಿತವಾಗಿದ್ದೀನಿ ಅಂತ ಹೇಳ್ತಾರೆ. ಮತ್ತು ಗ್ಯಾರಂಟಿ ಸಮಿತಿಯ ಉಪಾಧ್ಯಕ್ಷೆ ಪುಷ್ಪಾ ಅಮರನಾಥ್ ಕೂಡ ಅಲ್ಲೇ ಇದ್ದಾರೆ, ದುಬೈನಲ್ಲಿ ಇದ್ದಾರೆ. ಇನ್ನು AC ಶ್ರೀನಿವಾಸ್ ಕೂಡ ಶಾಸಕರು, ಅವರು ಕೂಡ ಅಲ್ಲಿ ಸುರಕ್ಷಿತವಾಗಿದ್ದೀನಿ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಅವ್ರನ್ನ ಕರ್ಕೊಂಬರೋದಕ್ಕೆ ಕರ್ನಾಟಕ ಸರ್ಕಾರದಿಂದನೂ ಮುಖ್ಯಮಂತ್ರಿಗಳು ಅವ್ರ ಜೊತೆ ಫೋನಲ್ಲಿ ಮಾತಾಡಿದ್ದಾರೆ, ವಿಡಿಯೋ ಕಾಲ್ನಲ್ಲಿ ಮಾತಾಡಿದ್ದಾರೆ. ಹಾಗೆ ಎಂಬಸಿ ಕಡೆಯಿಂದನೂ ಪ್ರಯತ್ನಗಳಾಗ್ತಾ ಇದೆ. ಆದರೆ ತಕ್ಷಣಕ್ಕೆ ವಿಮಾನಗಳ ಹಾರಾಟ ನಿಂತಿರೋದ್ರಿಂದ ಅವ್ರನ್ನ ಕರ್ಕೊಂಬರೋದು ಸ್ವಲ್ಪ ಕಷ್ಟ ಆಗುತ್ತೆ. ಅಲ್ಲೇ ಸುರಕ್ಷಿತವಾಗಿರುವಂತೆ ಕರ್ನಾಟಕದಲ್ಲಿ ಯಾರ್ಯಾರಿದ್ದಾರೋ ಕರ್ನಾಟಕದ ಮಂದಿ ಅವ್ರನ್ನ ನೋಡ್ಕೊಳ್ಳಲಾಗ್ತಾ ಇದೆ. ಸೊ ಸುರಕ್ಷಿತವಾಗಿರೋದು ಒಂದು ಕಡೆ ಆದರೆ ನಮ್ಮ ಮೇಲೆ ಆರ್ಥಿಕ ಹೊರೆ ಆಗಬಾರ್ದು ಅನ್ನೋ ನಿಟ್ಟಿನಲ್ಲೂ ಕೂಡ ಪ್ರಧಾನಿ ಮೋದಿಯವರು ಪ್ಲಾನ್ ಬಿಯನ್ನು ಮಾಡ್ಕೊಳ್ತಾ ಇದ್ದಾರೆ. ಇನ್ನು ಕರ್ನಾಟಕದ ಮಟ್ಟಿಗೆ ನೋಡೋದಾದರೆ ಕರ್ನಾಟಕದ ಮಾರುಕಟ್ಟೆಯ ಮೇಲೂ ಅಥವಾ ತೈಲ ಮಾರುಕಟ್ಟೆ ಮೇಲೂ ಹೊರೆ ಬೀಳುತ್ತೆ. ಯಾಕೆಂದರೆ $120-130 ತಲುಪಿದರೆ ಸಹಜವಾಗಿ ಅದರ ನೇರ ಎಫೆಕ್ಟು ಜನರಿಗೆ ಬೀಳುತ್ತೆ. ಪೆಟ್ರೋಲ್ ಬೆಲೆನೂ ಕೂಡ ಈಗ $102-103 ಇರೋದು $120 ತಲುಪಿಬಿಡ್ಬೋದಾದಂಥ ಸಾಧ್ಯತೆ ಅಥವಾ ಸಂಭವ ಇದೆ.
ಮಂಗಳೂರಿನ MRPL ಅಥವಾ ಉಡುಪಿಯಲ್ಲಿರುವ ಸಂಸ್ಕರಣಾ ಘಟಕ, ತೈಲ ಸಂಸ್ಕರಣಾ ಘಟಕದಲ್ಲಿ ಈಗಾಗಲೇ ನಮಗೆ ತಿಳಿದಿರುವಂಥ ಮಾಹಿತಿ ಪ್ರಕಾರ ತೈಲ ಫುಲ್ ಇದೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ಉಡುಪಿ ಮತ್ತು ಮಂಗಳೂರು. ಇನ್ನು ಹೊಸಕೋಟೆ ಬಳಿ ಒಂದು ತೈಲ ಸಂಸ್ಕರಣಾ ಘಟಕ ಇದೆ, ಬೆಂಗಳೂರಿನ ಹೊಸಕೋಟೆ ಬಳಿ, ಅಲ್ಲೂ ಕೂಡ ಫುಲ್ ಇದೆ ಅಂತ ಅಧಿಕಾರಿಗಳು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಂದರೆ 1 ವಾರ ಅಥವಾ 10 ದಿನದ ಮಟ್ಟಿಗೆ ಕರ್ನಾಟಕದಲ್ಲೂ ಕೂಡ ಏನೂ ಸಮಸ್ಯೆ ಆಗಲಿಕ್ಕಿಲ್ಲ. ಆದರೆ ಯುದ್ಧ ಇದೇ ರೀತಿ ಮುಂದುವರೆದ ಸಂದರ್ಭದಲ್ಲಿ ಅಥವಾ ಇನ್ನೂ ತೀವ್ರ ಹಂತವನ್ನು ತಲುಪಿದಂಥ ಸಂದರ್ಭದಲ್ಲಿ ಸಹಜವಾಗಿ ಅದರ ಎಫೆಕ್ಟ್ ಬೀಳುತ್ತೆ ಅಂತ ಕರ್ನಾಟಕದ ತೈಲ ಸಂಸ್ಕರಣಾ ಘಟಕದ ಅಧಿಕಾರಿಗಳು ಕೂಡ ಊಹಿಸಿದ್ದಾರೆ. ಹಾಗಾದರೆ ನಮಗೆ ತೈಲ ಬರಬೇಕು ಅಂತ ಅಂದರೆ ಇರಾನ್ ಹೊರತುಪಡಿಸಿ ಯಾವ್ಯಾವ ದೇಶಗಳ ಮೂಲಕ ಆಪ್ಷನ್ ಇದೆ ಅನ್ನೋದು ನೋಡೋದಾದರೆ, ಕೇಂದ್ರ ಸರ್ಕಾರ ಯೋಚನೆ ಮಾಡೋದು ರಷ್ಯಾ ದೇಶದಿಂದಲೂ ಕೂಡ ತೈಲವನ್ನು ನಾವು ಆಮದು ಮಾಡಿಕೊಳ್ಬಹುದು. ಆದರೆ ಹಡಗುಗಳು ರಷ್ಯಾದಿಂದ ಬರೋದಕ್ಕೆ ಸುಮಾರು 1 ತಿಂಗಳನ್ನು ತೆಗೆದುಕೊಳ್ಳುತ್ತೆ ಅನ್ನುವ ಮಾಹಿತಿ ಅಥವಾ ಅನ್ನುವ ನಿರೀಕ್ಷೆ. ಇನ್ನು ಅದು ಬಿಟ್ಟರೆ ವೆನಿಜುವೆಲಾ ದೇಶದಿಂದನೂ ಕೂಡ ನಾವು ತೈಲವನ್ನು ತೆಗೆದುಕೊಂಡು ಬರಬಹುದು. ಯಾವುದೇ ದೇಶದಿಂದ ತೆಗೆದುಕೊಂಡು ಬಂದರೂ ಕೂಡ ಸ್ವಲ್ಪ ಮಟ್ಟಿಗಿನ ಹೆಚ್ಚಿನ ದರವನ್ನು ನಾವು ತೆರಲೇಬೇಕಾಗತ್ತೆ. ಇದು ಭಾರತದ ಪಾಲಿಗೆ ಮಹತ್ವದ್ದು ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ಭಾರತ ಆಮದು ಮಾಡಿಕೊಳ್ಳುವ ಕಚ್ಚಾ ತೈಲದಲ್ಲಿ ಸುಮಾರು 50% ಹೊರ್ಮುಜ್ ಜಲಸಂಧಿಯಿಂದನೇ ಬರುತ್ತೆ. ಅದು ನಿಮಗೆ ಗೊತ್ತಿರಬೇಕು, ಈಗಾಗಲೇ ಹೇಳಿದೆ ನಾನು ಅದನ್ನ. ಇದರಲ್ಲಿ ಹೆಚ್ಚಿನ ಪಾಲು ಇರಾಕ್, ಸೌದಿ ಅರೇಬಿಯಾ, UAE ಮತ್ತು ಕುವೈತ್ ದೇಶದಿಂದ ನಮಗೆ ತೈಲ ಬರುತ್ತೆ. ಇದನ್ನು ಕೆಪ್ಲರ್ ಅನ್ನುವ ಒಂದು ಸಂಸ್ಥೆ ನೀಡಿದಂಥ ವರದಿಯಲ್ಲಿ ಈ ಮಾಹಿತಿ ಇದೆ. ಇನ್ನು ಭಾರತ ಏನು ಆಮದು ಮಾಡ್ಕೊಳ್ಳುತ್ತಲ್ಲ, ಈ ಆಮದು ಮಾಡಿಕೊಳ್ಳುವ 60% ತೈಲ ಜಲಮಾರ್ಗದ ಮೂಲಕನೇ ಬರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರೋದೆ. ಮಂಗಳೂರಿಗಾಗಲಿ ಅಥವಾ ಉಡುಪಿಗಾಗಲಿ ಅಥವಾ ಯಾವುದೇ ನಮ್ಮ ಬಾಂಬೆಯಲ್ಲಿರುವಂಥ ಸಂಸ್ಕರಣಾ ಘಟಕಗಳಿಗಾಗಲಿ ಎಲ್ಲ ಕಡೆ ಬರೋದು ಕೂಡ, ಅದು ಚೆನ್ನೈಗಾಗಿ ಬರುವುದು, ಕೇರಳಕ್ಕಾಗಿರ್ಬೋದು, ಎಲ್ಲ ಕಡೆ ಬರ್ತಕ್ಕಂಥ ತೈಲ ಕೂಡ ಹಡಗುಗಳ ಮೂಲಕನೇ ಬಹುವಾಗಿ ಬರುತ್ತೆ. 60% ನಾವು ಹಡಗನ್ನೇ ಅದಕ್ಕೆ ಅವಲಂಬಿಸಿದ್ದೀವಿ ಅನ್ನೋದು. ಈ ಜಲಮಾರ್ಗವನ್ನೇ ನಾವು 60% ಅವಲಂಬಿಸಿರೋದ್ರಿಂದ ಸಹಜವಾಗಿ 10 ದಿನಕ್ಕಿಂತನೂ ಜಾಸ್ತಿ ಯುದ್ಧ ಮುಂದುವರೆದಂಥ ಸಂದರ್ಭದಲ್ಲಿ ಅಥವಾ ಈ ಜಲಮಾರ್ಗವನ್ನು ಮುಚ್ಚಿದಂಥ ಸಂದರ್ಭದಲ್ಲಿ ಸಹಜವಾಗಿ ಇಂಡಿಯಾದ ತೈಲ ಮಾರುಕಟ್ಟೆ ಮೇಲೆ ಹೊಡೆತ ಬೀಳುತ್ತೆ. ತೈಲಕ್ಕೆ ನೀವು ಹೆಚ್ಚು ಬೆಲೆಯನ್ನು ನಮ್ಮ ಇಂಡಿಯಾ ಅಂದರೆ ಈಗ ಇರುವ ನಿಯಮಗಳ ಪ್ರಕಾರ ಬರೋದಕ್ಕಾಗಲ್ಲ, ಬೇರೆ ಮಾರ್ಗವನ್ನು ಅನುಭವಿಸಬೇಕು. ನಾನು ಈಗಾಗಲೇ ಹೇಳಿದಂತೆ ರಷ್ಯಾ ಆಗಲಿ ಅಥವಾ ವೆನಿಜುವೆಲಾ ಆಗಲಿ ಈ ದೇಶಗಳಿಂದ ನಾವು ತೈಲವನ್ನು ತರಿಸುವುದಕ್ಕೆ ಪ್ರಯತ್ನ ಮಾಡಬೇಕು. ಆ ನಿಟ್ಟಿನಲ್ಲೇ ಪ್ರಧಾನಿ ಮೋದಿಯವರು ಕೂಡ ಪ್ರಯತ್ನವನ್ನು ಆರಂಭ ಮಾಡಿರುವ ಸೂಚನೆ ಇದೆ. ಸೊ ಇನ್ನುಳಿದಂತೆ ಕ್ಯಾಬಿನೆಟ್ ಸಭೆಯಲ್ಲಿ ಮತ್ತಷ್ಟು ಮಹತ್ವದ ನಿರ್ಧಾರಗಳು ಹೊರಬೀಳುತ್ತೆ ಅನ್ನೋದು. ಇನ್ನು ಪರ್ಯಾಯ ಯೋಜನೆ 10 ದಿನಕ್ಕಾಗಷ್ಟು ಮಾತ್ರ ಇದ್ದರೆ, ಇನ್ನು ಉಳಿದಂತೆ 10 ದಿನ ಆಗೋದ್ರೊಳಗೇನೆ ನಾವು ಪರ್ಯಾಯ ಯೋಜನೆಯನ್ನು ಇಟ್ಕೊಬೇಕು ಅನ್ನೋದು ಸದ್ಯಕ್ಕಿರುವ ಮಾಹಿತಿ. ಸೊ ಒಟ್ಟಾರೆ ಈ ದೇಶಗಳ ನಡುವಿನ ಯುದ್ಧದಿಂದಾಗಿ ಭಾರತಕ್ಕೆ ನೇರವಾಗಿ ಎಫೆಕ್ಟ್ ಆಗದಿದ್ದರೂ ಕೂಡ ಆರ್ಥಿಕವಾಗಿ ಒಂದಿಷ್ಟು ಹೊರೆ ಬೀಳುವಂಥ ಎಲ್ಲ ನಿರೀಕ್ಷೆಗಳು ಇದ್ದಾವೆ. ಸೊ ತೈಲ ಇಲ್ಲ ಅಂತ ಅಂದರೆ ಸಹಜವಾಗಿ ನಮ್ಮ ಬೇರೆ ವಲಯಗಳ ಮೇಲೆ ಅದರ ಪರಿಣಾಮ ಬಿದ್ದೇ ಬೀರುತ್ತೆ. ಹಾಗಾಗಿ ಸರ್ಕಾರ ಕೂಡ ಈ ನಿಟ್ಟಿನಲ್ಲಿ ಯೋಚಿಸಿ ಕ್ಯಾಬಿನೆಟ್ ಮೀಟಿಂಗನ್ನು ಕರೆದು ಪ್ಲಾನ್ ಬಿಯನ್ನು ರೆಡಿ ಮಾಡ್ಕೊಳ್ಳೋದಕ್ಕೆ ಎಲ್ಲ ಸಿದ್ಧತೆ ಮಾಡಿಕೊಂಡಿದೆ. ಆದರೆ ಎಲ್ಲೋ ಒಂದು ಕಡೆ ಚಿನ್ನ ಬೆಳ್ಳಿ ದರದ ಮೇಲೂ ಕೂಡ ವ್ಯತ್ಯಯ ಆಗುತ್ತೆ, ಅಥವಾ ಚಿನ್ನ ಬೆಳ್ಳಿ ದರ ಕೂಡ ಈಗಾಗಲೇ ಗಗನಕ್ಕೇರಿದೆ, ನಿಮಗೆ ಗೊತ್ತಿದೆ. ಸೊ ಅದರ ಮೇಲೂ ಕೂಡ ಎಫೆಕ್ಟ್ ಆಗಬಹುದು ಅನ್ನುವ ನಿರೀಕ್ಷೆಯನ್ನು ತಜ್ಞರುಗಳು ಮಾಡ್ತಾ ಇದ್ದಾರೆ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ. ಹಾಗೆಯೇ ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಮತ್ತು ಲೈಕ್ ಮಾಡಿ. ಥ್ಯಾಂಕ್ ಯು.